ವೆಲ್ಕಮ್ ಬ್ಯಾಕ್ ಟು ಮೈ ಅಂದರ್ ನ್ಯೂ ಬ್ಲಾಗ್. ಇವತ್ತಿನ ಡೇ ಏನ್ ಸ್ಪೆಷಲ್ ಅಂದ್ರೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ನಮ್ಮ ಅಕ್ಕಂದು ಫಸ್ಟ್ ಡೇ ಆಫ್ ಮ್ಯಾರೇಜ್ ಪ್ರಿಪರೇಷನ್ ಅಂಡ್ ಇವತ್ತು ಚಪ್ರ ಶಾಸ್ತ್ರ ಇದೆ. ಇವತ್ತು ಏನೇನೆಲ್ಲ ಮಾಡ್ತೀವಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ. ಅಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಅವರ್ ಮ್ಯಾರೇಜ್ ಗೈಸ್. ಶಿ ಇಸ್ ಗೆಟಿಂಗ್ ರೆಡಿ ಫಾರ್ ಚಪ್ರ ಶಾಸ್ತ್ರ ಅಂಡ್ her costume is here. ಫುಲ್ ಜೋಶಲ್ಲಿ ಇದ್ದಾಳೆ ನಮ್ಮ ಅಕ್ಕ ಮದ್ವೆಗೆ. ಯಾರೆಲ್ಲ ಬಂದಿದ್ದಾರೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ. ನಮ್ಮ ಅಜ್ಜಿ, ನಮ್ ತಾತ, ನಮ್ಮ ಉಷಾ ಆಂಟಿ, ವಂಶಿ, ಮನ್ವಿ ಆಂಟಿ ಅಂಡ್ ನಮ್ಮಮ್ಮ ಇನ್ನ ರೆಡಿ ಆಗಿಲ್ಲ ಗೈಸ್, ಅಡ್ಗೆ ಮಾಡ್ತಾ ಇದಾರೆ. ನಾಳೆಯಿಂದ ಭಟ್ರು ಬರ್ತಾರೆ, ಇವತ್ ಮಾತ್ರ ನಮ್ಮಮ್ಮ ಮಾಡ್ತಾರೆ. ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತೆ ಚಿಗ್ನಿ ತಮಟೆ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ನ ಎತ್ಕೊಳಕ್ ಆಗಲ್ಲ ನಿಮ್ ಫ್ಯಾಮಿಲಿ. ಇವ್ರಿಗ್ ಮದ್ವೆ ಮುಗಿದ್ರು ಬ್ಲೌಸ್ ಹೆಂಗ್ ಮಾಡ್ಸಿದೀನಿ, ಸೀರೆ ಹೆಂಗ್ ಮಾಡ್ಸಿದೀನಿ, ಸೀರೆ ಯಾವ್ದ್ ತಗೊಂಡ್ ಬಂದಿದೀನಿ ಅನ್ನೋದೇ ಚಿಂತೆ ನಮ್ಮ ಮನೆ ಲೇಡೀಸ್ಗೆ. ಎಲ್ರನ್ನೂ ಹಿಡ್ದಿದ್ದೀನಿ. ವ್ಲಾಗು ಟಿವಿಲ್ ಬರುತ್ತೆ. ಓಕೆ ಗಾಯ್ಸ್, ನಮ್ ತಾತ ಕೂಡ ಬಂದಿದ್ದಾರೆ ಅಂಡ್ ನಮ್ ಟ್ಯಾಕ್ಟರ್ ಅಲ್ಲಿ ಇವಾಗ ಊರಿಗೆ ಹೋಗಿ ಚಪ್ರಕ್ಕೆ ಏನೇನ್ ಬೇಕೆಲ್ಲ ತಗೊಂಬಂದಿದ್ದಾರೆ, ತಗೊಂಬಂದ್ ನಿಲ್ಸಿದ್ದಾರೆ. ಎಲ್ಲ ಟಿಫನ್ ಮಾಡೋದಕ್ಕೆ ಹೋಗಿದ್ದಾರೆ, ಹೋಗ್ತಾರೆ. ಇವಾಗ 10 o'clock ಟೈಮ್ ಚೆನ್ನಾಗಿದೆ ಅಂತ 10 o'clock ಬಂದ್ ಹಾಕ್ತಾರೆ. ಅವಾಗೆಲ್ಲ ಏನೇನೆಲ್ಲ ಪ್ರಿಪರೇಷನ್ಸ್ ಹಿಂಗೆಲ್ಲ ನಡೆಯುತ್ತೆ ಅಂತ ನಿಮ್ಗೂ ಕೂಡ ತರಿಸ್ತೀನಿ ಬನ್ನಿ. ಮನೇಲಿ ಎಲ್ರದು ಒಂಥರ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ ಸರ್. ಏನ್ ಮಾಡ್ತಿದೀವಿ ಏನ್ ಬಿಡ್ತೀರಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಫುಲ್ ಟೆನ್ಷನ್ ಅಲ್ಲಿ ಎಲ್ರದು ಮೈಂಡ್ ಸರಿಯಾಗಿ ಓಡ್ತಾ ಇಲ್ಲ, ಹಂಗ ಆಗ್ಬಿಟ್ಟೈತೆ ಎಲ್ರಿಗೂನು. ಡಿಪ್ರೆಷನ್ ಏನ್ ಮಾಡಿದ್ವಾ ಬಿಟ್ವಾ ಅನ್ನೋ ತರ ಹೋಗ್ಬಿಟ್ಟೈತೆ ಗೈಸ್. ಪಾಪ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ಇಷ್ಟು ಕ್ಯೂಟ್ ನೋಡಿ ಗೈಸ್, ಯಪ್ಪ ತೀರಾ ಕ್ಯೂಟ್. ನಮ್ ಫ್ಯಾಮಿಲಿಲೆ ಫುಲ್ ವೈಟ್, ಫುಲ್ ಕ್ಯೂಟ್. ಆದ್ರೆ ಅವ್ರನ್ನ ಎತ್ಕೊಳಕ್ ಮಾತ್ರ ಆಗಲ್ಲ ಗೈಸ್, ಅಷ್ಟು ವೆಯ್ಟ್ ಇದ್ದಾರೆ. ನಮ್ ಆಂಟಿ ಏನ್ ಬಿಟ್ರು ಪರವಾಗಿಲ್ಲ, ಅವ್ರಿಗೆ ಊಟ ಲೋಡ್ ಮಾಡೋದ್ ಮಾತ್ರ ಬಿಡಲ್ಲ. ಅವನ್ಗೆ ನಮ್ ಚಿರುಗೆನೆ, ವಂಶಿಗೂ ಮತ್ತೆ ಚಿರುಗುನುವೆ. ಕಿಸ್ ಮಾಡಿ ಹೆಂಗೈತೆ ನೋಡಿ. ಜಡೆ ಹಾಕ್ತಾಳೆ ಗೈಸ್, ಇನ್ನ ಜಡೆ ಹಾಕೋತಾ ಇದ್ದಾಳೆ. ಇವತ್ ಸಿಂಪಲ್ ಅಂತ ಮೇಕ್ ಓವರ್ ಅವ್ರನ್ನ ಕರ್ಸಿಲ್ಲ, ಆರೆಲ್ಸ್ ಕರ್ಸ್ತಾ ಇದ್ಲು. ಜಸ್ಟ್ ನಾಳೆ ಬರ್ತಾರೆ. ಅದ್ ಏನಾದ್ರು ಫಂಕ್ಷನ್ ಇದ್ದಾಗಲೇ ಹೇರ್ ಸ್ಟೈಲ್ಸ್ ಚೆನ್ನಾಗ್ ಬರಲ್ಲ, ಆರೆಲ್ಸ್ ಚೆನ್ನಾಗ್ ಬರ್ತಿರೋದು. ನಾರ್ಮಲ್ ಟೈಮಲ್ಲಿ ಅವಳಿಗೆ ಬೇಡ ಅಂದ್ರೂ ಬರ್ತಿರುತ್ತೆ ಗೈಸ್. ಇವತ್ ಪಾಪ ನೋಡಿ ಅವಳ್ದೇ ಇವೆಂಟ್ ಇದೆ, ಬರ್ತಿಲ್ಲ ಹೇರ್ ಸ್ಟೈಲ್. ಇದೇ ಪ್ರಾಬ್ಲಮ್ ಎಲ್ಲಾ ಗರ್ಲ್ಸ್ಗೂನು. ಎಲ್ಲ ರೆಡಿ ಮಾಡ್ತಾ ಇದಾರೆ ಗೈಸ್. ಇವಾಗ ಪೂಜೆ ಮಾಡ್ಬೇಕು ನಮ್ಮ ಅಕ್ಕ. ಫಸ್ಟ್ ಒಂದ್ ದಿಂಡ್ ಹಾಕಿ ಪೂಜೆ ಮಾಡ್ತಾಳೆ ಅವಳು. ನೆಕ್ಸ್ಟ್ ಅವಳು ಪೂಜೆ ಆದ್ಮೇಲೆ ಎಲ್ಲಾ ದಿಂಡು ಅವ್ರು ನಡ್ಕೊಂತಾರೆ. ಪಾಪ ನಮ್ಮ ಅಕ್ಕಂಗೆ ಎಲ್ಲಾ ಫಂಕ್ಷನ್ ಅಲ್ಲೂ ಇದೇ ಪ್ರಾಬ್ಲಮ್ ಗೈಸ್. ಟೈಮ್ ಚೆನ್ನಾಗಿಲ್ಲ ಅಂತ ಇವ್ರು ಕರೀತಾರೆ, ಇವಳು ಇನ್ನ ರೆಡಿ ಆಗ್ತಾಳೆ. ಫಸ್ಟ್ ಡೇ ಆಫ್ ಮ್ಯಾರೇಜ್ ಪ್ರಿಪರೇಷನ್ ಎಲ್ಲ ತಗೊಂಡೋಗ್ತಾರ ನಮ್ಮಮ್ಮ. ಲೈಟ್ ಅಕ್ಕ ಸೂಪರ್ ಹ್ಯಾಪಿ ನಮ್ಮ ಅಕ್ಕ ಮದ್ವೆ ಆಗ್ತಾ ಇದ್ದಾಳೆ ಅಂತ. ಅಂಡ್ ಶಿ ಇಸ್ ಸೋ ಎಕ್ಸೈಟೆಡ್. ನಮ್ಮ ಮನೆಯವರೆಲ್ಲ ಫುಲ್ ಟೆನ್ಷನ್ ಅಲ್ಲಿ ಹೆಂಗಿದ್ದಾರೆ ನೋಡಿ. ಕೆಳಗಡೆ ಹೋಗ್ಲಾ? ಕೆಳಗಡೆ ಎಲ್ಲ ತಗೊಂಡೋಗ್ತವ್ರೆ. ಇವಾಗ ನಮ್ ತಮ್ಮ ನೋಡಿ ಹೆಂಗ್ ನಿಂತು ಬಿಟ್ಟವನೆ. ದೊಡ್ಡ ಸೂಪರ್ ಹೀರೋ. ಸೆಲೆಬ್ರಿಟಿ ಫುಲ್ ಗ್ಲೋ ಬಂದ್ಬಿಟ್ಟವಳೆ ಗೈಸ್. ಮದ್ವೆ ಹೆಣ್ಣು ಅಲ್ಲೇ ಆಂಟಿ ಫೀಲ್ಸ್ ಕೊಡಕ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಆಂಟಿಗೆ ಅಂತೀನಿ ಸರಿ, ನಮ್ಮ ಅಕ್ಕಂಗೆ. ಲವ್ ಮಾಡೋ, ಅದ್ ಹಿಡ್ಕಂತೀನಿ ಕೊಡು. ಅಲ್ಲೇ ಇವ್ನ್ ಎಂತವ್ನು ಅಂದ್ರೆ ಏನಕ್ಕೂ ಕೋಆಪರೇಟ್ ಮಾಡ್ತಾ ಇಲ್ಲ ರೀಲ್ಸ್ ಮಾಡೋದಿಕ್ಕೆ.
ದಿಸ್ ಇಸ್ ಅನ್ಫೇರ್ ಕಾರ್ತಿಕ್. ದಿಸ್ ಇಸ್ ಅನ್ಫೇರ್ ಕಾರ್ತಿಕ್. ಐತೆ ನಿನ್ಗೆ ಇಲ್ಲಿ ನಿಂತ್ಕೊಂಡವನೆ ಶೋ ಆಫಿಗೆ. ನಾನ್ ಇಟ್ಕೊಂತೀನಿ ಹೋಗು. ಅಲ್ಲೋಗು ಸಿಮೆಂಟ್ ಸುರಿ ಗೈಸಿನ್ಗ ಅವೆಲ್ಲ ಆಗಲ್ಲ. ಹಿಂಗ್ ಶೋ ಆಫ್ ಕೊಟ್ಕೊಂಡು ಹಿಂಗ್ ಚಿಕ್ಕ ಚಿಕ್ಕದ್ ಇಟ್ಕೊಳ್ಳೋದು ಬರೇ ಇಂತವೆ. ಕಟ್ಟಿಂಗ್ ನೋಡ್ರಿ, ಹೇರ್ ಕಟ್ ಹೆಂಗ್ ಮಾಡ್ತಾನ. ಏ ನಾನ್ ಸೆನ್ಸ್ ತರ ಆಡ್ತಾನೆ. ತೋರ್ಸು ಮುರಿತೀನಿ ಬೆಳ್ಳ. ನಮ್ಮಮ್ಮ ಇಸ್ಕೊಂಡ್ರ ಸುಮ್ನೆ ಈ ತರ ಏರ್ಸ್ ಎಲ್ಲ ಈಗ ಅಂದ್ಕೊಂಡು ಈಗ ನಿಂತ್ಕೊಂತ ನಂದು ಕೆಲ್ಸ ಮಾಡಲ್ಲ. ಶಾಪ್ ಹೀಗೆ ನೆಕ್ಸ್ಟ್ ಹೆಸರು ನನ್ನ ತಮ್ಮ. ಸಪ್ತಸ್ವರ ಶ್ರುತಿ ಸೇರಿದೆ ಸಂವತ್ಸರ, ಶುರುವಾಗಿದೆ ಮಧ್ಯಂತರ, ಕಳೆಯಲು ಮುಂದಿದೆ ಮನ್ವಂತರ, ಮನಸ್ಸುಗಳಿಗೆ ಕಾಲದ ಗತಿ ಕೇಳದವರ, ಗಾಯವು ಮಾಯಲು ಕಾಯಲು ಹೇಳುತ್ತ ಅಕ್ಕರೆಯಲಿ ಆಲದ ಮರ, ಬಿಳಲಿನ ಬೆರಳಲಿ ನೆಲದಲ್ಲಿ ಬರೆದಿದೆ ಬಿರು ಬೇಸಗೆ ಬಿಸಿ ಕಾಯದೆ ಮುಂಗಾರಿನ ಬಳೆ, ಬಾರದು ಕತ್ತಲ ಇರುಳನು ದಾಟದೆ ಮುಂಜಾನೆಯೂ ಬರಲಾರದು. ಚಪ್ಪರ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ ಅಷ್ಟೇ. ಮೇಲ್ಗಡೆ ಬಂದು ಟಿಫಿನ್ ಮಾಡಕ್ ಹೋದೆ. ಇವಾಗ ಟಿಫಿನ್ ಹೋಗ್ತಾ ಇದೀವಿ. ಚಿರುನು ಬರ್ತಾನಂತೆ. ಹಾ ಇವತ್ತು ವಾಟ್ ನಮಗ್ ಬಡಸ್ ಬಾ. ಇವಾಗ ಬಾ ನಮಗ್ ಬಡಸ್ ಬಾ. ಇವಾಗ ಟಿಫನ್ ಮಾಡ್ಬೇಕು. ಎಲ್ಲ ಹಾಕಿದಾರ ಇಲ್ಲಿ. ಟೇಬಲ್ಸ್ ಕ್ಲೀನ್ ಮಾಡಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು. ಇವಾಗ ಮೊನ್ನೆ ಫಂಕ್ಷನ್ ಆದ್ರೂ ನಮ್ಮ ಮನೇಲಿ ಚಿತ್ರಾನ್ನನೇ ಮಾಡೋದು. ಏನಂತೀಯ? ಚಿತ್ರಾನ್ನ ಎಲ್ಲ ನಮ್ಮ ಮನೆ ಲೇಡೀಸ್ ತಿಂತಾ ಇದಾರೆ. ಚಿರು ಮಮ್ಮಿ ಅಂತ ದಿನಕ್ಕೆ 1000 ಟೈಮ್ಸ್ ಕರೀತಾನೆ, ಮಮ್ಮಿ 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 ಅಂತ. ಏನ್ ಮಾಡ್ತಾ ಇದಾರೆ ಇವಾಗ ನಮ್ಮ ಅಪ್ಪ ಮೇಲ್ಗಡೆ ಇರ್ತಾರೆ, ಕೆಳಗಡೆ ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಇವನ್ ನೋಡಿ, ಇದನ್ ಹೇಳಲ್ವಾ ಇವನ್ ಜಸ್ಟ್ ಶೋ ಆಫ್ ಅಂತ, ಅದನ್ನೊಂದು ಇಟ್ಕೊಂಡ್ ನಿಂತವನು. ಗೈಸ್ ರೀಲ್ಸ್ ಮಾಡಿ ಅಂತ ಹೇಳಿದ್ರೆ ಏನೇನೋ ಕತೆ ಹೊಡೆದು ನಾಟಕ ಹೊಡಿತಾವನೆ ನೋಡ್ರಿ. ಬರೇ ಈ ತರ ನಾನ್ ಸೆನ್ಸ್ ತರ ಆಡೋದು ನೋಡಿ. ಏ ಅಲ್ಲಿ ಯಾರ ಮೇಲಾದ್ರೂ ಬಿಟ್ಗಿಟ್ಟಿಯ ಅಪ್ಪ ನೋಡಿಲಿ ಅಂದ. ಇನ್ನೊಂದೇನೋ ತರ್ಬೇಕಂತ ಕಳಿಸ್ತಾ ಇದಾರೆ ನಮ್ಮಪ್ಪ. ಇವನೇನು ಕೆಲ್ಸ ಮಾಡಲ್ಲ ನನ್ ಮಗ ಅಂತ, ಅದಕ್ಕಾದ್ರೂ ಹೋಗು ಅಂತ ಕಳಿಸ್ತಾವ್ರೆ. ಬ್ರೈಡ್ ನೋಡಿ ಗೈಸ್ ಹೆಂಗ್ ನಿಂತಿದ್ದಾರೆ. ಹಾಯ್ ಜೀಜು. ನಮ್ ಜೀಜು ನೋಡಿ ವಿಡಿಯೋ ಕಾಲ್ ಅಲ್ಲಿ ನೋಡ್ತಾ ಇದಾರೆ. ಹಾಯ್ ಜೀಜು. ಇದು ಇವಳ ಫೋನ್ ಅಲ್ಲಿ ಬೇರೆ ಕಾಣಿಸ್ತಾ ಇಲ್ಲ. ನಮ್ ಜೀಜು ವಿಡಿಯೋ ಕಾಲ್ ಅಲ್ಲಿ ನೋಡ್ತಾರೆ ಮಲ್ಕಂಡೆ. ನೋಡಿ ಗೈಸ್ ಗ್ರೂಮ್ ಎಷ್ಟು ಆರಾಮಾಗಿದ್ದಾರೆ. ಬ್ರೈಡ್ ನೋಡಿ, ಬ್ರೈಡ್ ಮನೇಲಿ ನೋಡಿ ಎಷ್ಟು ಬಿಸಿ ಇದ್ದಾರೆ. ಗ್ರೂಮ್ ನೋಡಿ ಎಷ್ಟು ಆರಾಮಾಗಿದ್ದಾರೆ. ಜೀಜು ನಿಮ್ಮನೇಲಿ ಆಯ್ತಾ? ನಿಮ್ಮನೇಲಿ ಆಯ್ತಂತ ಕೇಳ್ತಾವಳೆ. ನಿಮ್ಮನೇಲಿ ಆಯ್ತಾ? ಕೇಳ್ತಿಲ್ಲ ಕಣೆ ವಾಯ್ಸು. ಹಿಡ್ಕ ತೋರಿಸ್ತೀನಿ ಆಕ್ಷನ್ ಮಾಡಿ. ನಿಮ್ ಮನೇಲಿ ಆಯ್ತಾ? ನಮ್ಮ ಅಕ್ಕ ಆಕ್ಷನ್ ಮಾಡಿ ತೋರಿಸ್ತಾಳೆ. ಹೌದಾ? ತೋರ್ಸು 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 ಅಂತ ಅಂತವಳೆ. ಇವಳ್ದು ಫೋನ್ ಬೇರೆ ಹಾಳಾಗೈತೆ ಗೈಸ್ ಪಾಪ, ಮದ್ವೆ ಟೈಮ್ ಅಲ್ಲೇನೆ. ತಗ ನೀನೊಂದ್ ಮೈಕ್, ಇವಳಿಗೊಂದ್ ಮೈಕ್ ಕೊಡ್ತೀನಿ ಸಿರಿ. ಓ ನೆಂಟ್ರೆಲ್ಲ ಬಂದವ್ರೆ ಗೈಸ್. ಹರ್ಷ ಸೇ ಹಾಯ್. ಹರ್ಷ ತಿಂಡಿ ತಿಂತಾಳೆ ಗೈಸ್. ಓ ರೊಟ್ಟಿ ಮಾಡ್ಬಿಟ್ಟಿದಾರೆ ಅವ್ರ ಮನೇಲಿ. ಓ ಇವ್ರ ಮನೇಲೂ ಮಾಡ್ಬಿಟ್ಟವ್ರೆ ಗೈಸ್. ನಮ್ ಜೀಜಿ ಅವ್ರ ಮನೇಲೂ ಎಳ್ಳೆರೆಲ್ಲ ಕಟ್ಟವ್ರೆ. ಹಗ್ಗ ಏನಿದ್ ಹಿಂಗೆ ತೋರಿಸ್ತಾರ ನಮ್ ಜೀಜಿ ಎಲ್ಲ. ಓಕೆ ಮಿಕ್ಕಿದ್ದಲ್ಲಿ. ಓಕೆ ಗೈಸ್ ಬ್ರೈಡ್ ಗ್ರೂಮ್ ಮಾತಾಡ್ಲಿ. ನಾವ್ ಆಮೇಲೆ ಬಾಯ್ 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 ಇದಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅವರೇ ಬೇಡ, ಎಲ್ಲ ನಮ್ಮ ಮನೆಯಲ್ಲೇ ಮಾಡ್ತಾರೆ. ದೇ ಆರ್ ಸೂಪರ್ ಟ್ಯಾಲೆಂಟೆಡ್ ಗೈಸ್. ನಮ್ಮ ಮನೇಲಿ ಅಂತ ಗ್ರೀನ್ ಹಾಕೊಂಡಿದ್ದಾನೆ.
ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ಬೇಕಂತ ರೆಡಿ ಆಗ್ತಾ ಇದೀನಿ, ಯಾರು ಬಿಡ್ತಾ ಇಲ್ಲ ನನ್ ಗೆಟ್ ರೆಡಿ ವಿತ್ ಮೀ ಮಾಡೋದಿಕ್ಕೆ. ಒಂದ್ ಲೈಟ್ ಆರ್ಡರ್ ಮಾಡಿದ್ದೆ, ಆ ಲೈಟ್ ಬಂದಿಲ್ಲ ಗೈಸ್. ಅದ್ ಬೇರೆ ಒಂದು, ಅದ್ ನಾಳೆ ಡೆಲಿವರಿ ಇದೆ. ಅದ್ ಆಕ್ಚುಲಿ ಮಾಡಿದ್ದೆ, ಕ್ಯಾನ್ಸಲ್ ಆಗ್ಬಿಟ್ಟೈತೆ. ಇವಾಗ ಮತ್ತೆ ಮಾಡಿದೀನಿ, ನಾಳೆ ಬರುತ್ತೆ. ಅಂಡ್ ಇದೆಲ್ಲ ಮಾಡ್ತಾವ್ರೆ. ಈ ವಿಡಿಯೋ ಮುಖಾಂತರ ಯಾರೆಲ್ಲ ಹೆಲ್ಪ್ ಮಾಡ್ತಾವ್ರೆ ಎಲ್ರಿಗೂ ತುಂಬಾ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಇವಾಗ ಫಂಕ್ಷನ್ ಎಲ್ಲ ಮುಗ್ದೈತೆ, ಇವಾಗ ರೆಡಿ ಆಗ್ಬೇಕು. ಯಾಕೆಂದ್ರೆ ರೀಲ್ಸ್ ಮಾಡ್ಬೇಕು ನಾನು ಅದಕ್ಕೆ. ನಮ್ ವೈಶ್ ಗೈಸ್ ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿ ಅಂಡ್ ಹೇರ್ ಸ್ಟೈಲ್ ಮಾಡಿದ್ದು ವೈಶ್, ಅಂಡ್ ಸ್ಯಾರಿ ಇದೇನೇನೋ ಡ್ರಾಪ್ ಎಲ್ಲ ಮಾಡ್ತಾ ಇರೋದು ವೈಶ್. ಥ್ಯಾಂಕ್ಸ್ ವೈಷ್ಣವಿ ಬೇಲ್ ಅವ್ರೆ. ನಮ್ಮ ಅಕ್ಕನ ಗಿಫ್ಟ್, ಏನಿದ್ರಲ್ಲಿ ಏನೋ ನೇಮ್ ಇಲ್ಲ. ನಮ್ಮ ಅಕ್ಕನ ಮದ್ವೆ ಗಿಫ್ಟ್ ಗೈಸ್, ಜಿಮಿಚು. ಇವಾಗ ಆಚೆ ಹೋಗ್ತಾ ಇದಾರೆ, ನಾನೊಂದ್ ಸ್ವಲ್ಪ ಹೊಡ್ಕೊಂಡ್ಬಿಡ್ತೀನಿ ಗೈಸ್. ಅವಳ್ದೆಲ್ಲ ನಂದೇ ಅಲ್ಲ, ಅವ್ರ ಮನೆಗೆ ಹೋದಾಗೆಲ್ಲ ಹೊಡ್ಕೊಳ್ಳೋದು. ಥ್ಯಾಂಕ್ಸ್ ಯಾರು ನೋಡಿ ಗೈಸ್, ಅಪರೂಪಕ್ಕೇನೋ ಕೆಲಸ ಮಾಡ್ತಾವನೆ, ಕ್ಯಾನ್ಸ್ ಎಲ್ಲ ಇಳಿಸ್ತಾವನೆ. ಎಲ್ಲ ಅಂಕಲ್ಸ್ ಎಲ್ಲ ಮೇಲ್ ತಂದಿಡ್ತಾರೆ ಗೈಸ್, ಕ್ಯಾನ್ಸ್ ಎಲ್ಲ ಎಲ್ರನ್ನ ಕ್ಯಾನ್ಸ್ ಎತ್ತಿರ್ತಾರೆ, ಎಲ್ರೂ ಬ್ಯುಸಿ ಆಗೋರೆ. ನಾವು ಗೊತ್ತಲ್ಲ ಲೇಡೀಸ್ ಗೆಟ್ ರೆಡಿ ಥರ ರೆಡಿ ಆಗ್ಬಿಟ್ಟು ನಿಂತ್ಕೊಳ್ಳೋದೆ, ಬಾಯ್ಸ್ ಎಲ್ಲ ಕೆಲಸ ಮಾಡೋದು. ಎಲ್ಲ ನೈಲ್ಸ್ ಮಾಡಿಸ್ಕೊಂಡ್ ಬಂದವ್ರೆ ಗೈಸ್. ಪಾಪ ಊಟ ಮಾಡೋಕ್ಕಾಗ್ತಿಲ್ಲ, ನಮ್ಮ ಆಂಟಿ ಕಲ್ಸ್ಕೊಡ್ತಾ ಇದ್ದಾರೆ ಇವಾಗ. ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಎಲ್ಲ ಕೇಳಿ ಏನಿದೆ ಲಿಪ್ಸ್ ಕರೆಕ್ಟ್ ಬಂದಿದ್ದು ವಂಶಿಗೆ. ಆ್ಯಂಡ್ ವೈಶ್ ಊಟ ಮಾಡ್ತಾಳೆ, ನಾನು ಊಟ ಮಾಡ್ಬೇಕು ಇವಾಗ. ನಮ್ಮಮ್ಮ ಹಾಕಿಟ್ಟವ್ರೆ ಅನ್ನ ಸಾಂಬಾರ್, ಚಿತ್ರಾನ್ನ, ಸಾಂಬಾರ್, ರೈಸ್, ಮಜ್ಜಿಗೆ. ಜಿಮಿಚು ಅನ್ಬಾಕ್ಸ್ ಆಗ್ತಾ ಇದೆ. ಥ್ಯಾಂಕ್ಸ್. ಯಾರು ಕೊಟ್ಟಿದ್ದು ಗಿಫ್ಟ್ನ? ಯಾರೇ ಕೊಟ್ಟಿದ್ದು? ಎಚ್ ಬಿ ಸಂಜೆ ಎಚ್ ಬಿ. ಓ ಜೀಜು ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಇವ್ರದ್ದೆಲ್ಲ ನಂದೇ ಗೈಸ್, ನಾನು ನೋಡ್ಕೊಂತೀನಿ ಅವ್ರ ಮನೆಗೆ ಹೋದಾಗೆಲ್ಲ. ಓ ಫೈನಲಿ, ಓ ಮೈ ಗಾಶ್. ನಾನು ಅವ್ರ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೆ. ನೋ. ಓ ನಮ್ಮ ಜೀಜು ಮದ್ವೆ. ಓ ವಾವ್, ಇಟ್ಸ್ ಸೋ ಪ್ರೀಮಿಯಂ, ಫಕ್ಕಿನ್ ಕ್ರೇಜಿ. ನೋಡಕ್ಕೆ ಏನು ಕ್ಲಾಸಿ ಆಗಿದೆ, ನೋಡಕ್ಕೆ ಕ್ಲಾಸಿ ಆಗಿದೆ. ಹೇ ವಾವ್, ಸ್ಮೆಲ್ಸ್ ಗುಡ್. ಬರ್ತಿಲ್ವಾ ಫ್ರಾಗ್ರೆನ್ಸ್? ಚೆನ್ನಾಗೈತೆ ಫ್ರಾಗ್ರೆನ್ಸ್, ಚೆನ್ನಾಗಿದೆ. ಜಿಜು ಥ್ಯಾಂಕ್ ಯು ಸೋ ಮಚ್. ನಂಗೂ ಕೊಟ್ಟಿದ್ದಕ್ಕೆ, ನಮ್ಮ ಅಕ್ಕಂಗೂ ಕೊಟ್ಟಿದ್ದಕ್ಕೆ. ನಂಗೂ ಸಿಗುತ್ತೆ ಅದಕ್ಕೆ ಥ್ಯಾಂಕ್ ಯು. ವಾವ್ ಚೆನ್ನಾಗೈತೆ ಜಿಮಿಚು. ಯು ವಾವ್, ಇಟ್ಸ್ ಫ್ರಮ್ ಆಲ್ ದ ವೇ ಫ್ರಮ್ ಜರ್ಮನಿ ಗೈಸ್, ಜರ್ಮನಿ. ನಮ್ಮ ಜೀಜು ಫ್ರೆಂಡ್ಸ್ ತಂದಿರೋದು. ನಮ್ಮ ಜೀಜು ಗಿಫ್ಟ್ ಮಾಡಿರೋದು ನಮ್ಮ ಅಕ್ಕನಿಗೆ. ಥ್ಯಾಂಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆಫ್ ಹಾಕಿದ್ದಾರೆ, ಇನ್ನೊಂದು ಸ್ವಲ್ಪ ಹಾಕಬೇಕು ರಿಮೈನಿಂಗ್. ಎಲ್ಲ ನಡೀತಾ ಇದೆ. ನಮ್ಮ ಅಕ್ಕನ ಬ್ಲೌಸೇ ಪಾಪ, ಮನು ಟೈಲರ್ ಇದ್ದಾಳಲ್ಲ, ನೀವು ಮಾತ್ರ ದಯವಿಟ್ಟು ಅವ್ರಿಗೆ ಯಾರು ಕೊಡಬೇಡಿ. ಪಾಪ ವೈಶ್ ಹೇರ್ ಕಟ್ಗೆ ಅಂತ ಹೋಗಿರ್ಲಿ ಗೈಸ್, 1.5 hour ಆಗುತ್ತೆ ಅಂತ ಅಂದರು. ವೆಯ್ಟ್ ಮಾಡಿ, ಆಮೇಲೆ ವೆಯ್ಟ್ ಮಾಡಿ ಆದ್ಮೇಲೆನೆ 3 hours ಆಗುತ್ತೆ. ಅದಾದ್ಮೇಲೆ ನಮ್ದು ಗೈಸ್ ಒಂದು 3 hour ಬ್ಯಾಂಗ್ಳೂರ್ಗೆ ಹೋಗಿ ರಿಟರ್ನ್ ಬರ್ಬೋದು. ಓಕೆ ನೋಡೋಣ ಇರಿ. ಬ್ರೈಡ್ ನೋಡಿ ಗೈಸ್, ಸುಣ್ಣಾಗಿದ್ದಾಳಂತೆ ವೈಶ್ ಹೇಳ್ತಾ ಇದ್ದಾಳೆ. ಬ್ರೈಡ್ ಇನ್ನೊಂದು ಪ್ರೊಸೆಸಿಂಗ್ ಅಲ್ಲೇ ಐತೆ ಗೈಸ್, ಇವಾಗ ತಗೊಂಡ್ ಹೋಗ್ತಾ ಇದೀವಿ, ಇನ್ನ ಪ್ರೊಸೆಸಿಂಗ್ ಅಲ್ಲೇ ಐತೆ. ಟೈಲರ್ ಇದ್ದಾಳಲ್ಲ ಗೈಸ್, ದಯವಿಟ್ಟು. ಓ ಚಿಕ್ಕು ನೋಡಿ ಗೈಸ್, ಬ್ರೈಡ್ ಇನ್ನ ಪ್ರೊಸೆಸಿಂಗ್ ಅಲ್ಲೇ ಐತೆ. ದಯವಿಟ್ಟು ಆ ಟೈಲರ್ ಹತ್ರ ಯಾರು ಹೋಗ್ಬೇಡಿ. ಮನು ಟೈಲರ್ ಅಂತ ಒಬ್ಳಿದ್ದಾಳೆ, ಅವಳ ನಂಬರ್ನ ಮೆನ್ಷನ್ ಮಾಡ್ತೀನಿ. ಬ್ಲೌಸ್ ಎಲ್ಲ ನೆನ್ನೆ ಬ್ಲೌಸ್ ಕೊಟ್ಟರು ಆ್ಯಕ್ಚುಲಿ. ಅವರು ಕೊಟ್ಟಾದ್ಮೇಲೆ ಅಟ್ಲೀಸ್ಟ್ ಆಲ್ಟ್ರೇಷನ್ ಹೆಂಗಾಗ್ತಾಯಿದೆ ಅಂತ ನಾವು ಮನೆಗೆ ಬಂದು ಚೆಕ್ ಮಾಡಿದ್ವಿ. ಸರಿ ಆಗಲಿಲ್ಲ. ಸರಿ ಆಯಿತು ಮಾರ್ನಿಂಗ್ ಕಾಲ್ ಮಾಡೋಣ ಅಂತ ಮಾರ್ನಿಂಗ್ ಕಾಲ್ ಮಾಡಿದ್ರೆ ನಾವು ಹಾಕ್ಕೊಂಡು ನೋಡ್ಬಿಟ್ಟೆಲ್ಲ ನಮ್ದು ಫಂಕ್ಷನ್ ಇತ್ತು ಅಂತ.
ಆಫ್ಟರ್ನೂನ್ ನಾವು ಕಾಲ್ ಮಾಡಿದ್ರೆ ಒಂದು 10 ಟೈಮ್ಸ್ ಮಾಡಿದ್ವಿ, ಪಿಕ್ ಮಾಡಿಲ್ಲ. ಅದಾದ್ಮೇಲೆ ಸ್ವಿಚ್ ಆಫ್ ಮಾಡ್ತಾಳಲ್ಲ ಗೈಸ್, ಅವಳಿನೆಂಥ ಟೈಲರ್ ಇರ್ಬೋದು ನೀವೇ ಹೇಳಿ. ಇವೆಂಟ್ ಇರೋದು ನಾಳೆಯಿಂದ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಇವಾಗ ಬೇರೆ ಟೈಲರ್ ಹತ್ರ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದಾಯ್ತು. ಏನ್ ಅನ್ಸುತ್ತೆ ಟೈಲರ್ ಬಗ್ಗೆ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನಣ್ಣ ಯಾರು ಎಂತ ಟೈಲರ್ ಆಗಿರ್ಬೋದು, ಇವೆಂಟ್ ಐತೆ ಅಂತ ಆ ಇವೆಂಟ್ ಐತೆ ಅಂತ ಗೊತ್ತಿದ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವಳಲ್ಲ ಗೈಸ್ ಅವಳು ಮನು ಟೈಲರ್. ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡ್ಬೇಕು ತಾನೆ, ರೆಸ್ಪಾಂಡ್ ಮಾಡಿ ಈ ತಿಂಗಲ್ಲ ಹಿಂಗೆ ಹಲೋ ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಿ ಅಟ್ಲೀಸ್ಟ್ ಹೇಳ್ಬೇಕು ಗೈಸ್ ಅಲ್ವಾ, ಈ ತರ ಅಲ್ಲ ಈ ತರ ಕಣಪ್ಪ ಅಂತ. ಅದು ಹೇಳಕ್ಕೂ ಅವಳಿಗೆ ಸೆನ್ಸ್ ಇಲ್ಲ, ಸೆನ್ಸ್ಲೆಸ್ ಅವಳು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಹೌದು ಪುಟ್ಟ, ಹೋಗು ಪುಟ್ಟ, ಬಾ ಪುಟ್ಟ ಅಂತ ಮಾತಾಡಿಸ್ತಾಳೆ. ನೀವ್ ಯಾರು ಮಳ್ಳಾಗ್ಬೇಡಿ ಅದಕ್ಕೆ. ಅಂಡ್ ಇವಾಗ ಬ್ರೈಡ್ದೆಲ್ಲ ಟೈಲರ್ ಹತ್ರ ಕೊಟ್ಬರಕ್ ಹೋಗ್ತಿದೀವಿ. ಪಾಪ ವಾಂಟಿ ಹೆಂಗೋ ಮಾಡ್ಕೊಡ್ತೀನಿ ಅಂದ್ರೆ ಇವಾಗ ಹೋಗ್ತಾ ಇದೀವಿ.